ಆಶಿತ್, ನೀನು ನನಗೋಸ್ಕರ ಎಷ್ಟು ಡೆಸ್ಪ್ರೇಟ್ ಆಗಿದೆಯಾ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. 60-70 ಸಾರಿ ಮಾನ ಮರ್ಯಾದೆ ಬಿಟ್ಟು ಪ್ರಪೋಸ್ ಕೂಡ ಮಾಡಿದ್ಯಾ. ಇವಾಗ ನಮ್ಮ ಮನೇಲಿ ಯಾರಾದರೂ ಒಳ್ಳೆ ಹುಡುಗರು ನೋಡಿ ಮದುವೆ ಆಗು ಅಂತ ಹೇಳ್ತಾ ಇದ್ದಾರೆ. ಸೊ ಐ ವಾಂಟೆಡ್ ಟು ಟೆಲ್ ಯು ಸಮಥಿಂಗ್. ಐ ಲವ್ ಯು, ಬಟ್ ಆ್ಯಸ್ ಎ ಫ್ರೆಂಡ್ನು ಮದುವೆ ಆಗ್ಬೋದಲ್ವಾ? ಬೇಡ, ಕಾಂಪ್ಲಿಕೇಶನ್ಸ್ ಜಾಸ್ತಿ. ನಾನು ಯಾರಾದರೂ ನಾರ್ತ್ ಇಂಡಿಯನ್ನ ಮದುವೆ ಆಗ್ತೀನಿ. ಅವ್ರ ಸಂಗೀತ ಎಲ್ಲ ಚೆನ್ನಾಗಿರುತ್ತೆ. ಆದರೆ ಅವ್ರು ಹಿಂದಿ ಇದೆ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತಾರೆ, ನಂಗೆ ಸರಿ ಹೋಗಲ್ಲ. ನಾನು ಯಾರಾದರೂ ಪೊಲಿಟಿಷಿಯನ್ನ ಮದುವೆ ಆಗ್ಬಿಡ್ತೀನಿ, ಒಳ್ಳೆ ಇನ್ಫ್ಲೂಯೆನ್ಸ್ ಇರುತ್ತೆ. ಬೇಡ, ಅವರೆಲ್ಲ ಕರಪ್ಟು. ನಾನು ಯಾರಾದರೂ ಪೊಲೀಸ್ ಆಫೀಸರ್ನ ಮದುವೆ ಆಗ್ತೀನಿ. ಬೇಡಪ್ಪ, ನಾನು ತಮಾಷೆ ಮಾಡಿದ್ನ ಸೀರಿಯಸ್ ಅಂದ್ಕೊಂಡು ನನ್ನೇ ಅರೆಸ್ಟ್ ಮಾಡಿಬಿಟ್ರೆ. ನಾನು ಯಾರು ಡಾಕ್ಟ್ರನ್ನ ಮದುವೆ ಆಗ್ತೀನಿ, ಅವ್ರಿಗೆ ಟೈಮೇ ಇರಲ್ಲ. ಯಾರಾದರೂ ಜಿಮ್ಗೆ ಹೋಗೋರನ್ನ ಮದುವೆ ಆಗ್ತೀನಿ. ಬೇಡ, ಅವ್ರಿಗೆ ನನಗಿಂತ ಅವ್ರ ಬಾಡಿನೇ ಇಷ್ಟ ಇರುತ್ತೆ. ನಾನು ಯಾರಾದರೂ CEO ಮದುವೆ ಆಗ್ತೀನಿ. ಬೇಡ, ಅವ್ರಿಗೆ ತುಂಬ ಅಫೇರ್ಸ್ ಜಾಸ್ತಿ. ಯಾರಾದರೂ ಆ್ಯಕ್ಟ್ರನ್ನ ಮದುವೆ ಆಗ್ತೀನಿ. ಬೇಡ, ಅವರು ತುಂಬ ನಾಟಕ ಮಾಡ್ತಾರೆ. ಯಾರಾದರೂ ಮ್ಯೂಸಿಷಿಯನ್ನು? ಅಯ್ಯೋ, ಅವ್ರ ಜೀವನನೇ ಕಷ್ಟ ಇದೆ, ಇನ್ನು ನನ್ನ ಹೆಂಗೆ ಸಾಕ್ತಾರೆ. ನಾನು ಯಾರಾದರೂ ಇನ್ಫ್ಲೂಯೆನ್ಸರ್ನ ಮದುವೆ ಆಗ್ತೀನಿ. ಬೇಡಪ್ಪ, ಅವರು ಆ ವಿಗ್ಗು ನೈಟಿಯಲ್ಲಿ ಹಾಕೋತಾರೆ. ಹಾಂ, ನಾನು ಯಾರಾದರೂ ಶುಗರ್ ಡ್ಯಾಡಿನ ಮದುವೆ ಆಗ್ಬಿಡ್ತೀನಿ, ನನಗಿಂತ ದೊಡ್ಡವ್ರನ್ನ. ಜನ ತಪ್ಪು ತಿಳ್ಕೊಂಬಿಡ್ತಾರೆ ನಾನು. ಹಾಂ, ಯಾವ್ದಾದ್ರು ಹುಡುಗಿನೇ ಮದುವೆ ಆಗ್ಬಿಡ್ತೀನಿ. ಬಟ್ ಆದರೆ ನಾನು ಸ್ಟ್ರೇಟ್ ಅಲ್ವಾ? ಯಾರಾದರೂ ಬೇರೆ ದೇಶದವ್ರನ್ನ ಮದುವೆ ಆಗಿಬಿಟ್ರೆ? ಬೇಡ, ವೀಸಾಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಐ ಥಿಂಕ್ ಇಡೀ ವರ್ಲ್ಡಲ್ಲೇ ನನಗೆ ಸೂಟ್ ಆಗೋ ಅಂಥವ್ರು ಯಾರೂ ಇಲ್ಲ ಅನಿಸುತ್ತೆ. ಮೋಸ್ಟ್ಲಿ ಬೇರೆ ಗ್ರಹದಲ್ಲಿ ಏನಾದರೂ ಟ್ರೈ ಮಾಡಬೇಕು. ಏನಂತೀಯ? ಹಾಂ, ಏಯ್, ಎಷ್ಟೋ ಡೆಸ್ಪರೇಟ್ ನೀನು.